ಶಿವನ ಕರಳಿಗೆ ಹೂಮಾಲೆ ತರ ಇದೆ. ಜೀವ ಕೈಯಲ್ಲಿ ಇಟ್ಕೊಂಡಿರೋ ತರ ಆಗ್ತಿದೆ. ನನ್ ಬೆಳ್ಳೆಲ್ಲ ಕಸ್ತೈತಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ ನೋಡಿ, ಭಯ ಆಗ್ತೈತೆ ನೋಡಿದ್ರೆ. ದೊಣ್ಣೆ ಕಾಟನ ಇದು ತುಂಬಾ ಭಯಂಕರವಾಗಿದೆ. ಹೇಳಂಗಿಲ್ಲ ಬಿಡಂಗಿಲ್ಲ. ತಣ್ಣಗಿದೆ. ತಿಂತಿದೆ, ಕಚ್ಚುಗಳಿ ಆಗ್ತೈತೆ. ಭಯ ಆಗ್ತೈತೆ ಗುರು. ಕ್ಯೂಟ್ ಆಗಿದಾವೆ ವೈಟ್, ಚಿಕ್ಕ ಚಿಕ್ಕ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಂಗೀತ. ಇವತ್ತು ಕೇರಳದಲ್ಲಿ ಡೇ 3 ಸ್ವರ್ಗಮ್ ಅನ್ನೋ ಪ್ಲೇಸ್ಗೆ ಬಂದಿದ್ದೀವಿ. ನೋಡೋಣ ಬನ್ನಿ, ಒಳಗಡೆ ಹೋಗಿ ಯಾವ ಥರ ಇದೆ ಇದು ಪ್ಲೇಸು, ಹೇಗಿದೆ ಅಂತ. ಈ ಪ್ಲೇಸ್ಗೆ ಎಂಟ್ರಿ ಫೀಸು ಇದೆ, ಒಬ್ರಿಗೆ 40 ರುಪೀಸು ಆ ಥರ. ಆಮೇಲೆ ಮತ್ತೆ ನಾವು ಒಳಗಡೆ ಹೋದರೆ ಬೋಟಿಂಗ್ ಇದೆ. ಬೋಟಿಂಗು ಇಬ್ಬರಿಗೆ ಎಷ್ಟು, ಮತ್ತು 4 ಪರ್ಸನು 6 ಪರ್ಸನು ಈ ಥರ ಡಿಫ್ರೆಂಟು ಅಮೌಂಟ್ಸ್ ಇದೆ. ಆಮೇಲೆ ಬರ್ಡ್ಸ್ ಪಾರ್ಕ್ ಇದೆ, ಬಲೂನು, ಜಂಪರು, ಚಿಲ್ಡ್ರನ್ಸ್ ಬೋಟಿಂಗ್ ಇದೆ, ಮತ್ತು ಫಿಶ್ ಸ್ಪಾ ಇದೆ. ಆಮೇಲೆ ಡ್ಯಾನ್ಸಿಂಗ್ ಚೇರು, ಈ ಥರ ತುಂಬ ಆ್ಯಕ್ಟಿವಿಟೀಸ್ ಇದೆ. ಆದರೆ ಸಪ್ರೇಟು ಅಮೌಂಟು ನಾವು ಪೇ ಮಾಡಬೇಕು. ಆಮೇಲೆ ಕಾಂಬೋ ಆಫರೂ ಬೇಕಂದರೆ ಅವ್ರು ಕೊಡ್ತಾರೆ. ನಮಗೆ ಯಾವ ಪ್ಯಾಕ್ ಇಷ್ಟ ಆಗುತ್ತೋ ಆ ಥರ ನಾವು ಸಪ್ರೇಟಾಗಿ ನಾವು ತೊಗೊಂಡು ಒಳಗಡೆ ಹೋಗಿ ಆ್ಯಕ್ಟಿವಿಟೀಸ್ನೆಲ್ಲ ಮಾಡ್ಬೋದು. ಪ್ಲೇಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಪೀಸ್ ಆಗಿದೆ. ನಾವು ಬಂದಿರೋದು ಒಂದು ಮಾರ್ನಿಂಗು 11 o'clock. ಫಿಶ್ ಹಿಡಿಯೋಣ ಅಂತ ಫಿಶ್ ಟಿಕೆಟ್ ನಾವು ತೊಗೊಂಡು ಬಂದಿದ್ದೀವಿ. ನೋಡಿ ಗಾಯ್ಸ್, ಇವಾಗ ಫಿಶ್ ಹಿಡಿಯೋದಕ್ಕೆ ಇಬ್ರು ಟ್ರೈ ಮಾಡ್ತಿದ್ದಾರೆ. ನೋಡೋಣ ಎಷ್ಟು ಫಿಶ್ ಸಿಗುತ್ತೆ ಅಂತ. ಅಣ್ಣ ಎಷ್ಟು ಹಿಡಿತೀರಾ? ನನ್ನ ಟಾರ್ಗೆಟ್ 10 ಫಿಶ್ ಇದೆ. ಈ ಉಂಡೆನ ಎಷ್ಟಾದ್ರೂ ಹಾಕ್ಬೋದಾ? ಇಲ್ಲಿ ಎಲ್ಲ ಫುಲ್ಲು ಫಿಶ್ ಹಿಡಿಬೋದು. ಮತ್ತು ಚಿಲ್ಡ್ರನ್ಸ್ ಬೋಟಿಂಗೂ ಇಲ್ಲೆಲ್ಲನೂ ಕರ್ಕೊಂಡು ಹೋಗ್ತಾರೆ ಗಾಯ್ಸ್, ನಾವೇನಾದ್ರು ಟಿಕೆಟ್ ತೊಗೊಂಡ್ರೆ. ಗಾಯ್ಸ್, ಇವಾಗ ನಾವು ಫಿಶ್ ಹಿಡಿತಾ ಇದ್ದೀವಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲೇ ಹಿಡಿದುಬಿಟ್ಟು ಸುಟ್ಕೊಂಡು ತಿನ್ಕೊಂಡು ಹೋಗ್ಬಿಡ್ತೀವಿ. ತನಿಷಾ ಹೋಗೋಣ ಜಾಗ ಇದೆ, ಅಲ್ಲಿಂದ ಫಿಶ್ ಹಿಡಿದ ನೋಡಿ ಗಾಯ್ಸ್, ಇದೇನಂದ್ರೆ ಫಿಶ್ದು ಫುಡ್ಡು. ಇವಾಗ ಫಿಶ್ ಸಾಮಾನ್ಯ ಬರಲ್ಲ, ಬಲೆ ಹಾಕಬೇಕಲ್ಲ. ಬಲೆ ಹಾಕಬೇಕು ಅಂದರೆ ಅದಕ್ಕೊಂದು ಹಾಕಬೇಕು. ಇವಾಗ ಇದು ಫಿಶ್ ಫುಡ್ಡು. ಇದಕ್ಕೆ ನಮ್ಮ ಕಡೆ ತಂಬಿಡ್ತೆ ಅಂತ ಇದ್ದಂಗಿದೆ, ತಂಬಿಡ್ತಾ ಇದೆ ಥರ ಇದೆ. ಸೊ ಇದೇ ರೀತಿ ಇವಾಗ ಅವರಲ್ಲಿ ಫಿಶ್ ಎಲ್ಲ ಹಿಡಿತಾ ಇದ್ದಾರೆ. ಸೊ ನಾನು ಬಾತುಕೋಳಿನ ನೋಡಿದೆ. ಬಾತುಕೋಳಿ ಹಿಡಿಯೋಣ ಅಂತ ನಾನು ಓಡೋಗ್ತಾ ಇದ್ದೀನಿ. ನೋಡಿ, ಆ ಬಾತುಕೋಳಿಗಳಂತೂ ಸಿಗ್ತಾನೇ ಇಲ್ಲ. ಓಡಿ ಹೋಗ್ತಾನೇ ಇದೆ. ಫುಲ್ಲು ಜೋರಾಗಿ ಹೋಗ್ತಾ ಇದೆ. ಚಿಕ್ಕ ಕಾಲುಗಳು ಅವಕ್ಕೆ. ಎಷ್ಟು ಕ್ಯೂಟಾಗಿದೆ ನೋಡೋದಕ್ಕೆ. ಅವು ಸಿಗ್ತಾ ಇಲ್ಲ, ನಾನು ಬಿಡ್ತಾ ಇಲ್ಲ ಬಾತುಕೋಳಿನ. ಇಲ್ಲಿ ಮಕ್ಕಳಾಟ ಆಡೋದೆಲ್ಲ ಇದೆ. ಆಮೇಲೆ ಬೋಟಿಂಗು ದೊಡ್ಡವರು ಆಡ್ಬೋದು. 2 ಮೆಂಬರ್ಸು, 4, 6 ಮೆಂಬರ್ಸು ಆ ಥರ ಎಲ್ಲ ಬೋಟಿಂಗೆಲ್ಲ ಆಡ್ಬೋದು ಇಲ್ಲಿ. ಫನ್ ವರ್ಡ್ ಥರ ಆಟ ಆಡೋದು ಎಲ್ಲ ಇದೆ ಗಾಯ್ಸ್. ಆಟ ಆಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಆರಾಮಾಗಿರ್ಬೋದು. ನೆಕ್ಸ್ಟು ನಾವು ಬರ್ಡ್ ಪಾರ್ಕ್ಗೆ ಟಿಕೆಟ್ ತೊಗೊಂಡಿದ್ದೀವಿ. ಬನ್ನಿ ನೋಡೋಣ ಯಾವ್ಯಾವ ಬರ್ಡ್ಸ್ ಇದೆ ಅಂತ. ವಾವ್, ಎಲ್ಲ ಎಷ್ಟೊಂದು ಗಿಳಿಗಳು ಎಲ್ಲ ಇದ್ದಾವೆ. ಒಳಗಡೆ ಹೋಗ್ತಿದ್ರೆ ಕಿರ್ಚಾಡ್ತಿದ್ದಾವೆ ಆ ಗಿಳಿಗಳಂತೂ. ಮೇ ಬಿ ಆ ಗಿಳಿಗಳನ್ನೆಲ್ಲ ನಮ್ಮ ಮೈ ಮೇಲೆ ಬಿಡ್ತಾರೆ ಅನಿಸುತ್ತೆ ಗಾಯ್ಸ್. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಎಷ್ಟು ಚೆನ್ನಾಗಿದೆ. ಆ ಪ್ಲೇಸು ಅಷ್ಟೇ ತುಂಬ ದೊಡ್ಡದಾಗಿದೆ.
ನೋಡಿ ಎಲ್ಲ ಹೆಂಗೆ ಹಾರ್ಕೊಂಡು ಹೋಗ್ತಿದ್ದಾವೆ. ತುಂಬ ಚೆನ್ನಾಗಿದ್ದಾವೆ ಅವೆಲ್ಲನೂ, ಗಿಳಿಗಳು ಎಲ್ಲ ತುಂಬ ಕ್ಯೂಟಾಗಿದೆ ನೋಡಿ ಹೆಂಗೆ ಕಚ್ತಾ ಇದೆ. ಆಮೇಲೆ ಫಿಶ್ ಸ್ಪಾ ಇರುತ್ತಲ್ವ ಆ ಥರದ್ದಿದೆ ಇಲ್ಲಿ. ಈ ಥರ ಪ್ಲೇಸು ನಮಗೆ ಫಸ್ಟ್ ಟೈಮು. ಬನ್ನಿ ನಮಗೆ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸು ಅಂತ ನೋಡೋಣ. ರಾಘು ಏನು ಅನ್ನಿಸ್ತಿದೆ ನಿಮಗೆ? ತಿಂತಿದೆ ಇದು. ಕಚ್ಚುಗಳು ಆಗ್ತೈತೆ. ಬರೀ ಆ ಕಡೆನೇ ಹೋಗ್ತಿದೆ. ಖಾಲಿ ಆಯ್ತು, ಪರವಾಗಿಲ್ಲ. ಹೆಂಗ ಅನಿಸ್ತಿದೆ ಚಂದ್ರ ಎಕ್ಸ್ಪೀರಿಯನ್ಸು? ಚೆನ್ನಾಗಿದ್ಯಾ? ಇದಂತೂ ಬಟ್ಟೆ ಎಲ್ಲ ಕಚ್ತಾನೆ ಇದೆ, ಫುಲ್ಲು ಭಯ ಆಗ್ತಿದೆ. ಯಾವ ಥರ ಇದೆ ನೋಡಿ ಅದ್ರ ಮೂತಿ. ಹಿಡ್ಕಳೆ, ಕೈ ಕೊಡು. ಏನು ಮಾಡಲ್ಲ, ಕೈ ಕೊಡು. ನೋಡ್ಲೇಬೇಡ, ಕೈ ಹಿಂಗಿಡು. ಕಚ್ಚ ಊಟ ಹಾಕಿಲ್ವಾ ನೀವು? ಬಟ್ಟೆ ತಿಂತಿದೆ. ನನ್ ಬೆಳ್ಳೆಲ್ಲ ಕಚ್ತೈತಿ. ಗಾಡಿ ಸಕ್ಕತ್ತಾಗಿದೆ ಎಕ್ಸ್ಪೀರಿಯನ್ಸ್. ಇಲ್ಲ ನೋಡಿ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ ನೋಡಿ, ಭಯ ಆಗ್ತೈತೆ ನೋಡಿದ್ರೆ. ಭಯ ಆಗ್ತಿಲ್ವಾ? ತುಂಬಾ ಭಯಂಕರವಾಗಿದೆ. ಹೇಳಂಗಿಲ್ಲ, ಬಿಡಂಗಿಲ್ಲ. ಆ ಮೂಮೆಂಟ್ ಗೊತ್ತಾಗ್ತೈತಾ ಏನಾದ್ರು? ಏನಿಲ್ಲ ಚಂದು, ಶಿವನ ಕರಳಿಗೆ ಹೂಮಾಲೆ ಥರ ಇದೆ. ಆದ್ರೆ ಹೂ ಅನ್ಕೋಬೇಕು, ಹಾವು ಅನ್ಕೋಬಾರ್ದು ಅಷ್ಟೇ. ಗಾಯ್ಸ್ ಭಯ ಆಗ್ತಿದೆ ಗಾಯ್ಸ್. ಜೀವ ಕೈಯಲ್ಲಿ ಇಟ್ಕೊಂಡಿರೋ ತರ ಆಗ್ತಿದೆ. ಅಲ್ಲಾಡಕ್ಕಾಗ್ತಿಲ್ಲ. ಫುಲ್ ಹಾರ್ಟ್ ಡಬ 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 ಅಂತ ಬಡ್ಕೊಂತಿದೆ. ಹೇಳಲೇಬೇಕದು. ಭಯ ಆಗ್ತೈತೆ ಗಾಯ್ಸ್. ತಣ್ಣಗಿದೆ. ದೊಣ್ಣೆ ಕಾಟನ ಇದು? ದೊಣ್ಣೆ ಕಾಟ. ಚೆನ್ನಾಗಿ ಕೂತ್ಬಿಟ್ಟಿದೆ ಅದು. ಹೊರಗಡೆ ಹೋಗ್ಬಿಟ್ರೆ ಅಮ್ಮ ಹೆಂಗ್ ಕಚ್ಚಿತಾವ ಗೊತ್ತಾ? ಕೆಲವು ಫಿಶ್ಗಳು ಮಸಾಜ್ ಯೂಸ್ ಮಾಡ್ತಾರೆ ಕಾಲಲ್ಲಿ. ಮಾಲಲ್ಲೆಲ್ಲ ಇರುತ್ತೆ. ಅಯ್ಯೋ ಬಿಡ್ರೋ ಹೋಗ್ಲಿ. ಚೆನ್ನಾಗಿ ಕಿಸ್ ಮಾಡ್ತಾರೆ ಬಂದು ಬಂದು ಬಂದು. ಏನು ಚೆನ್ನಾಗಿ ಭಯ ಕಚ್ತಾವ ಗೊತ್ತಾ? ಹಂಗೆ ಫಸ್ಟ್ ಹಿಡ್ಕೊ, ಓಪನ್ ಮಾಡಬೇಡ, ಸುಮ್ಮನೆ ಪುಮ್ನಾಗ ಇರ್ಬೇಕು ಕೈನ ಹಿಡ್ಕೊಂಡು ಹಂಗೆ. ನೋಡಿ ಮೀನೆಲ್ಲ ಇವಾಗ ಬರ್ತಿದೆ, ಕಚ್ತಾ ಇದೆ. ತಿಂಡಿ ತಿನ್ನೋದಕ್ಕೆ ಇದು ಬಾಯಿ ಒಳಗಡೆ ಹೋಗ್ತಿದೆ ನಿಂದು. ಬಾಯಿ ಒಳಗಡೆ ಆಕ್ಚುಲಿ ಮಸಾಜ್ ಆಗ್ತಿದೆ ಅಲ್ವಾ? ಫಸ್ಟ್ ಟೈಮ್ ಇದು.
ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು. ಇದು ಪ್ಲೇಸ್ ಬಂದ್ಬಿಟ್ಟು ಸ್ವರ್ಗಂ ಫಿಶ್. ಇಲ್ಲಿ ಬೋಟಿಂಗು ಇದೆ ಮತ್ತು ಫಿಶ್ಶು, ಹಾವು, ಎಲ್ಲ ಥರದ ಎಕ್ಸ್ಪೀರಿಯೆನ್ಸು ಆಗುತ್ತೆ. ಅಂದರೆ ವರ್ತು. ಇದು ತುಂಬ ಚೆನ್ನಾಗಿತ್ತು ಗಾಯ್ಸ್. ನೀವು ಮಿಸ್ ಮಾಡಬೇಡಿ. ವಾಯ್ನಾಡ್ ಕಡೆ ಎಲ್ಲಾದರೂ ಬಂದರೆ ಈ ಥರ ಪ್ಲೇಸ್ಗೆ ವಿಸಿಟ್ ಮಾಡಿ. ಹಾವನ್ನ ನೋಡಿದ್ರೇ ಹೆದರ್ಕೋತೀವಿ, ಅಂಥದ್ರಲ್ಲಿ ಇವರು ಮೈ ಮೇಲೆಲ್ಲ ಬಿಡ್ತಾರೆ. ತುಂಬ ಅಂದರೆ ತುಂಬ ಸಖತ್ತಾಗಿತ್ತು ಗಾಯ್ಸ್. ನೀವಂತೂ ಈ ಪ್ಲೇಸ್ನ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ ಪ್ಲೇಸು. ಸ್ವರ್ಗಂ ಅಂದರೆ ಸ್ವರ್ಗಂ ಥರನೇ ಇದೆ ಗಾಯ್ಸ್ ಇದು. ಹಾಯ್ ಗಾಯ್ಸ್, ನಾವಿವಾಗ ಜೈನ್ ಟೆಂಪಲ್ಗೆ ಬಂದಿದ್ದೀವಿ. ಇದು ಒಂಥರ ಕನ್ನಡ ಥರ ಡಿಫ್ರೆಂಟ್ ಆಗಿದೆ. ಕೇರಳದಲ್ಲಿ ಈ ಪ್ಲೇಸ್ ನೋಡೋಕೆ ತುಂಬ ಖುಷಿ ಆಗುತ್ತೆ. ಫೋಟೋಶೂಟು ಎಲ್ಲ ಚೆನ್ನಾಗಿದೆ. ಆಮೇಲೆ ಮಳೆ ಬರ್ತಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಈ ಪ್ಲೇಸು. ಬನ್ನಿ ನೋಡೋಣ ಏನೇನಿದೆ ಅಂತ. ನಾನು ಅಂದ್ಕೊಂಡೆ ಜೈನ್ ಟೆಂಪಲ್ ಅಂದರೆ ದೇವಸ್ಥಾನದೊಳಗಡೆ ಏನಾದರೂ ಇರುತ್ತೆ ದೇವರು ಅಂತ. ಆದರೆ ಇಲ್ಲಿ ಏನೂ ಇಲ್ಲ, ಕಂಬಗಳು ಇದೆ, ಅದು ಅರ್ಧ ಅರ್ಧ ಇದೆ. ತುಂಬ ಚೆನ್ನಾಗಿದೆ ಇದು. ಮತ್ತು ಫೋಟೋಶೂಟ್ಗೆಲ್ಲ ಸಖತ್ತಾಗಿದೆ ಗಾಯ್ಸ್. ಕಂಬ ಮೇಲೆಲ್ಲ ಡಿಸೈನ್ಸ್ ಇದೆ, ಒಂಥರ ಹಳೇ ಮಾಡೆಲ್ ಥರ ಇದೆ. ಇದು ಏನೋ ಒಂಥರ ಚೆನ್ನಾಗಿದೆ. ಮಳೆ ಎಲ್ಲ ಬರ್ತಿರೋದ್ರಿಂದ ಇನ್ನೂ ಬ್ಯೂಟಿಫುಲ್ಲಾಗಿ ಎಲ್ಲ ಕಾಣಿಸ್ತಾ ಇತ್ತು ಪ್ಲೇಸು. ಮಳೆ ಬರ್ತಿರೋದ್ರಿಂದ ಅಷ್ಟು ಯಾರೂ ಇರಲಿಲ್ಲ ಇಲ್ಲಿ. ಹಂಗಾಗಿ ನನಗೆ ಮಳೆ ಅಂದರೆ ತುಂಬಾ ಇಷ್ಟ. ಮಳೇಲಿ ನೆನೆಯೋದು ಅಂದರೆ ಇನ್ನೂ ಇಷ್ಟ. ಸೊ ನಾನು ಬರೀ ಫೋಟೋಶೂಟು, ವಿಡಿಯೋ ಬರೀ ಇದು ಮಾಡೋದ್ರಲ್ಲೇ ನಂದು ಟೈಮೆಲ್ಲ ಸ್ಪೆಂಡ್ ವಿಡಿಯೋಸು ಅಷ್ಟೇ ಗಾಯ್ಸ್. ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬ ಚೆನ್ನಾಗಿ ಬಂತು ಈ ಪ್ಲೇಸಲ್ಲಿ. ಆ ವೆದರು ಮತ್ತು ಕಂಬಗಳು ಎಲ್ಲ ತುಂಬ ಡಿಫ್ರೆಂಟ್ ಶೈಲಿಯಾಗಿತ್ತು. ತುಂಬ ಚೆನ್ನಾಗಿದೆ. ಮತ್ತು ನೀವೇನಾದರೂ ಕೇರಳ ಸೈಡ್ ಏನಾದರೂ ಬಂದರೆ ಸ್ವರ್ಗಮ್ಮು ಆಮೇಲೆ ಜೈನ್ ಟೆಂಪಲು ಈ 2 ಪ್ಲೇಸ್ನ ಮಾತ್ರ ಮಿಸ್ ಮಾಡಬೇಡಿ ಗಾಯ್ಸ್. ಫೈನಲಿ ಫೋಟೋಶೂಟು ಎಲ್ಲ ಮುಗಿಸ್ಕೊಂಡು ಬೆಂಗಳೂರು ಹತ್ರ ಬರಬೇಕಾದ್ರೆ ಅಲ್ಲಿನೂ ಸೂರ್ಯಕಾಂತಿದು ಒಂದು ತೋಟ ನೋಡಿದ್ವಿ. ಅಲ್ಲಿನೂ ಸಮೇತ ಅಮೌಂಟ್ ಇಟ್ಟಿದ್ರು. ಸೊ ಒಳಗಡೆ ಹೋಗಿ ಫೋಟೋಶೂಟು ಎಲ್ಲ ಮಾಡಿಕೊಂಡು ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಈ ದಿನನ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಗಾಯ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.